ಟಿಎಂಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಕೋರ್ಟ್ ಹೇಳಿದ ತಕ್ಷಣ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ, ಆರ್ಎಸ್ಎಸ್ ವಿರುದ್ಧ ಕ್ರಮಕ್ಕೆ ತಮಿಳುನಾಡಿನ ಕ್ರಮ ಪರಿಶೀಲಿಸುತ್ತೀವಿ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಡಿಕೆಶಿಗೆ ಹಾಸನಾಂಬೆ ಮಹಾಪ್ರಸಾದ. ಪೂಜೆ ವೇಳೆ ಬಲಗಡೆ ಹೂವು ವರ ನೀಡಿದ ದೇವಿ. ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲ ಸ್ತೋತ್ರ ಪಠಿಸಿದ ಡಿಕೆಶಿ. ಹಾಸನಾಂಬೆ ಉತ್ಸವದಲ್ಲಿ ಸ್ಥಳೀಯರ ಕಡೆಗಣನೆ. ಸಿಎಂ ಆಗಮನದ ವೇಳೆ ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನದ ಬೆನ್ನಲ್ಲೇ ಆಮ್ ಆದ್ಮಿ ಮುಖಂಡ ಯೋಗೇಶ್ ಬಂಧನ. ಅಂಗನವಾಡಿಯನ್ನು ಬಿಡದ ಖದೀಮರು. ಅರೆಹಳ್ಳಿಯಲ್ಲಿ ಮುಂದುವರೆದ ಕಳ್ಳತನ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ. ಪ್ರತಿ ವರ್ಷದಂತೆ ಈ ವರ್ಷವೂ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಬಂದಿದ್ದೇನೆ. ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೋನಹಳ್ಳಿ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಶಿವಲಿಂಗೇಗೌಡ ಹಾಗೂ ಜಿಲ್ಲಾಡಳಿತ ಅತ್ಯುತ್ತಮ ವ್ಯವಸ್ಥೆ ಮಾಡಿದೆ. ಎಲ್ಲರಿಗೂ ಧನ್ಯವಾದಗಳು. ಜೆಡಿಎಸ್ ಶಾಸಕರಿಂದ ಬಂದಿರುವ ಅನುದಾನ ತಾರತಮ್ಯ ಆರೋಪ ಕುರಿತು ಪ್ರತಿಕ್ರಿಯೆ ನೀಡಿದ ಸಿಎಂ, ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಅನುದಾನ ನೀಡಿದ್ರು, ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮ್ಮ ಶಾಸಕರಿಗೆ ಎಷ್ಟು ಹಣ ಕೊಟ್ಟರು, ಈಗ ಸುಖಾಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ, ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಪಕ್ಷಗಳ ವಿರುದ್ಧ ಕಿಡಿ ಹಚ್ಚಿದ ಅವರು ಇದ್ದಾಗ ಏನನ್ನೂ ಮಾಡಲಿಲ್ಲ, ನಾವು ಕೆಲಸ ಮಾಡ್ತಿದ್ದೇವೆ, ರಾಜ್ಯದ ಅಭಿವೃದ್ಧಿ ನಮ್ಮ ಗುರಿ ಎಂದು ಸ್ಪಷ್ಟಪಡಿಸಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕುರಿತು ಮಾತನಾಡಿದ ಸಿಎಂ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಸರ್ಕಾರ ಸಿದ್ಧವಾಗಿದೆ. ಕೋರ್ಟ್ ಹೇಳಿದ ತಕ್ಷಣ ಚುನಾವಣೆ ಮಾಡ್ತೇವೆ. ಎಲ್ಲಾ ಚುನಾವಣೆಗಳನ್ನ ಹಂತ ಹಂತವಾಗಿ ನಡೆಸಲಾಗುವುದು ಎಂದರು. ಈ ವರ್ಷನೂ ಬಂದಿದ್ದೀನಿ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ. ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡ ಇಲ್ಲಿ ಬಂದಿರು. ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಾಗಿದೆ. ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಸರ್, ಹೈಕೋರ್ಟಿಗೆ ಜೆಡಿಎಸ್ MLA ಅವರು ರಿಟ್ ಹಾಕಿದ್ದಾರೆ ಸರ್. ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ, ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶ್ರೀನಿವಾಸಪುರ ಶಾಸಕರು ಮಾಡ್ಲಿ, ಪಾಪ ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ. ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀವಿ. ಏನು ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ MLAಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ, ಜೆಡಿಎಸ್ ಮತ್ತು ಬಿಜೆಪಿ MLAಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೂ ಕೊಡ್ತೀವಿ. ಕಡಿಮೆ ಕೊಡ್ತಿದ್ದಾರೆ ಅವರಿಗೆ. ಕಾಂಗ್ರೆಸ್ ಅವರು ಜಾಸ್ತಿ, ಜೆಡಿಎಸ್ ಅವರಿಗೆ ಬಿಜೆಪಿ ಕಡಿಮೆ ಕೊಡ್ತಾ ಇದ್ರು. ಅವರಿಂದ ಕೊಟ್ಟಿದ್ರಂತ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಸಮ್ಮಿಶ್ರ ಸರ್ಕಾರದಲ್ಲಿದ್ದ ಎಷ್ಟು ಅನುದಾನ ಕೊಟ್ಟಿರಂತ? ಈಗ ಬಿಜೆಪಿ ಅವರು ಎಷ್ಟು ಅನುದಾನ ಕೊಟ್ಟಿದ್ರಂತ? ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡಕ್ ಹೋಗ್ಬಾರ್ದು. ಅವರು ಇದ್ದಾಗ, ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಈಗ ಆರೋಪಗಳನ್ನು ಮಾಡೋದು, ಸುಳ್ಳುಗಳು ಹೇಳೋದು, ಜನಗಳ ದಾರಿ ತಪ್ಪಿಸೋದು, ಇದನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ನವರು. ಇವ್ರು ಏನ್ ಮಾಡಿದ್ದಾರೆ? ಯಾರಿಂದಲೂ ಸಾಧ್ಯ ಇಲ್ಲ ಅದು ಅಂತ. RSS ನಾಟ್ ಓನ್ಲಿ RSS, ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ, ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ. ಅದನ್ನ ತಮಿಳ್ನಾಡಿನವರು ಮಾಡಿದ್ದಾರೆ. ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ. ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ರೀಶಫಲ್ ಸರ್ ಯಾವಾಗ ಮಾಡ್ತೀರಿ ಸರ್? ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಗ್ತಾ ಇದಾರೆ ಎಲ್ಲ. ಎಲೆಕ್ಷನ್ ಮುಗಿಲಿ ನೋಡೋಣ.
ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಕಸರತ್ತು ನಡೆಯುತ್ತಿರುವ ಹೊತ್ತಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಾಸನಾಂಬೆ ಸನ್ನಿಧಿಯಲ್ಲಿ ಮಹಾಪ್ರಸಾದ ಸಿಕ್ಕಿದೆ. ಮಂಗಳವಾರ ರಾತ್ರಿ ಪತ್ನಿಯೊಂದಿಗೆ ಹಾಸನಾಂಬೆ ಸನ್ನಿಧಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಡಿಸಿಎಂಗೆ ವಿಜಯಿ ಶ್ರೇಯಸ್ಸು ಲಭಿಸಲೆಂದು ನಾರಾಯಣಿ ನಮಸ್ಕಾರ ಮಂತ್ರದ ಮೂಲಕ ಪೂಜೆ ಸಲ್ಲಿಸಲಾಯಿತು. ಸುಮಾರು 5 ನಿಮಿಷ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರ ಹೇಳಿ ಅರ್ಚಕರು ಪೂಜೆ ನೆರವೇರಿಸಿದರು. ಪೂಜೆ ನೆರವೇರಿಸುವ ವೇಳೆ ಡಿಕೆಶಿ ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ರು. ಇದೇ ಶುಭ ಸಮಯದಲ್ಲಿ ದೇವಿಯ ಬಲಗಡೆಯಿಂದ ಹೂವು ವರವಾಗಿ ಬಿದ್ದಿತು. 2 ಬಾರಿ ದೇವಿಯ ಬಲವಾಗಿ ಹೂವು ಬಿದ್ದಿತು. ಪೂಜೆ ಬಳಿಕ ಮಾತನಾಡಿದ ಡಿಕೆಶಿ, ನಾನುಂಟು ಆ ತಾಯಿ ಉಂಟು, ನಿಮಗೆ ಎಲ್ಲರಿಗೂ ಭಗವಂತ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದರು. ಇಂದು ಹಾಸನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಎಚ್ಚರಿಕೆ ನೀಡಿದ್ದ ಯೋಗೇಶ್ ಅವರನ್ನ ಬುಧವಾರ ಬೆಳಗ್ಗೆ ಪೊಲೀಸರು ಬಂಧಿಸಿದ್ರು. ಹಾಸನ ನಗರದಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚಿನ ಪೊಲೀಸರು ನಿಯೋಜಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಬಂಧಿತ ಯೋಗೇಶ್ ಅವರನ್ನು ನಗರ ಠಾಣೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದು ಬಂದಿದೆ. ಯೋಗೇಶ್ ಅವರು ಉತ್ಸವದ ವ್ಯವಸ್ಥೆಯಲ್ಲಿ ಸ್ಥಳೀಯರಿಗೆ ಪಾತ್ರ ನೀಡದಿರುವುದು ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಿರುವುದನ್ನು ಖಂಡಿಸಿದ್ರು. ಹಾಸನಾಂಬೆ ಉತ್ಸವ ಹಾಸನದ ಜನರ ಉತ್ಸವ, ಅಧಿಕಾರಿಗಳ ಅಥವಾ ರಾಜಕೀಯ ನಾಯಕತ್ವದಲ್ಲ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ರು. ಈ ಬಂಧನ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದು, ಜನರ ಧ್ವನಿಯನ್ನ ಮೌನಗೊಳಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಶಾಂತಿ ಭದ್ರತೆ ಕಾಪಾಡುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲ, ಈಗ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಪರಿಹಾರ ಸಿಗಲ್ಲ ಸರ್. ಈಗ ನನ್ನನ್ನು ನೀವೇನೇ ಅರೆಸ್ಟ್ ಮಾಡ್ಕೊಳ್ಳೋದ್ರೆ ನಮ್ಮ ವಿರೋಧ ಇರೋದು ಜಿಲ್ಲಾಡಳಿತದ ವಿರುದ್ಧ ಅಲ್ಲ, ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡಿ, ಸುತ್ತಮುತ್ತ ಮನೆಯವ್ರಿಗೆ ಅವಕಾಶ ಮಾಡ್ಕೊಡಿ ಅಂತ. ಒಬ್ಬರ ಸ್ಟ್ರೈಕ್ ಮಾಡೋದಾದ್ರೆ ಒಬ್ರನ್ನ ಕರ್ಕೋಬೋದಾಯ್ತು. ನಾವು ವಿರುದ್ಧ ಇಲ್ಲ, ಜಿಲ್ಲಾಧಿಕಾರಿಗಳ ವಿರುದ್ಧ ಇಲ್ಲ. ನಾವು ಕೇಳ್ತಿರೋದೇನು, ಅಲ್ಲಿ ಸುತ್ತಮುತ್ತ ಮನೆಯವ್ರಲ್ಲ ಅವ್ರಿಗೊಂದು ವಿಶೇಷ ದರ್ಶನಕ್ಕೆ, ಮತ್ತೆ ಹಾಸನಾಂಬ ಜಾತ್ರೆ ಹಾಸನದವ್ರಿಗೆ ವಿಶೇಷ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ರ ಅರೆಸ್ಟ್ ಮಾಡಿ ಸರ್. ನಮ್ಮಿಂದ ಎಲ್ಲಿಗೆ ಈ ಸ್ಪಾಟ್ ಈಗಿನ ತುಂಬಿಟ್ಟಿದ್ದೆ. ಬೇಲೂರು ತಾಲೂಕಿಗೆ ಮಾದರಿ ಎನಿಸಿಕೊಂಡಿದ್ದ ಲಿಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೂ ಇದೀಗ ಕದಿಮರ ಕಣ್ಣು ಬಿದ್ದಿದ್ದು, ತಡರಾತ್ರಿ ಸಾವಿರಾರು ರೂಪಾಯಿ ಮೌಲ್ಯದ ಟಿವಿ, ಗ್ಯಾಸ್ ಸಿಲಿಂಡರ್, ದಿನಸಿ ಪದಾರ್ಥ ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ದೋಚಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಅರೇಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಪೆಟ್ಟಿಗೆ ಅಂಗಡಿಯ ಕಳವು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕಳ್ಳತನ ಪ್ರಕರಣ ಅರೇಹಳ್ಳಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬರುತ್ತಿದ್ದಂತೆ ಗ್ರಾಮಸ್ಥರು ಇನ್ನಷ್ಟು ಆತಂಕಕ್ಕೀಡಾಗಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರದ ಟಿವಿ, ಗ್ಯಾಸ್ ಸಿಲಿಂಡರ್ ಮತ್ತು ಇನ್ನಿತರ ಹಲವಾರು ವಸ್ತುಗಳನ್ನು ಹಾಗೂ ಪಕ್ಕದ ಸರ್ಕಾರಿ ಶಾಲೆಯ ಅಡಿಕೆ ಮನೆಯಲ್ಲಿ ಇದ್ದಂತಹ ಗ್ಯಾಸ್ ಸಿಲಿಂಡರ್, ದಿನಸಿ ಪದಾರ್ಥ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ದೋಚಿದ್ದಾರೆ. ಸಾಲದೆ ಶಾಲೆಯ ಬೀಗ ಜಡಿದು ಅಲ್ಲಿಯೂ ಹುಡುಕಾಟ ನಡೆಸಿದ್ದಾರೆ. ಲಿಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರವನ್ನ ಮಾದರಿಯಾಗಿಸಲು ಕಾರ್ಯಕರ್ತೆ ಸಾವಿತ್ರಿ ಅವರು ಈ ಹಿಂದೆ ಸಾಕಷ್ಟು ಶ್ರಮ ವಹಿಸಿದ್ದಾರಲ್ಲದೆ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆಟೋಟ ಸಂಬಂಧಿಸಿದ ಅನೇಕ ವಸ್ತುಗಳನ್ನು ಖರೀದಿಸಿ ತಮ್ಮ ಸ್ವಂತ ಮನೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದು, ಇದೀಗ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡು ಭಾವುಕರಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕದಿಮರಿಗಾಗಿ ಬಲೆ ಬೀಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯ ಕೇಂದ್ರ ನಿರ್ಮಾಣಕ್ಕಾಗಿ ಆಂಧ್ರಪ್ರದೇಶದಲ್ಲಿ ಒಟ್ಟು $15 ಬಿಲಿಯನ್ ಸರಿಸುಮಾರು 1.33 ಲಕ್ಷ ಕೋಟಿ ಹೂಡಿಕೆ ಮಾಡುವುದಾಗಿ ಗೂಗಲ್ ಕಂಪನಿಯು ಮಂಗಳವಾರ ಘೋಷಿಸಿದೆ. ಇದು ಭಾರತದಲ್ಲಿ ಗೂಗಲ್ ಕಂಪನಿಯ ಅತಿ ದೊಡ್ಡ ಹೂಡಿಕೆಯಾಗಿದೆ. ಇದನ್ನೇ ಉಲ್ಲೇಖ ಮಾಡಿರುವ ಜಾತ್ಯತೀತ ಜನತಾದಳ ಪಕ್ಷ ರಾಜ್ಯದ ಕೈತಪ್ಪಿದ ಗೂಗಲ್ ಎಐ ಹಬ್ ಆಂಧ್ರ ಪಾಲಾಗಿದೆ ಎಂದು ಆರೋಪಿಸಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಗ್ರಹಣ ಹಿಡಿದಿದೆ. ಬೆಂಗಳೂರಿನ ಗುಂಡಿಗಳು ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಲಕ್ಷ್ಯದಿಂದ
1.3 ಲಕ್ಷ ಕೋಟಿ ಹೂಡಿಕೆಯ ಯೋಜನೆಯೊಂದು ರಾಜ್ಯದ ಕೈ ತಪ್ಪಿದ್ದು ಕರ್ನಾಟಕಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಎಂದು ಹೇಳಿದೆ. ಜಾಗತಿಕ ಟೆಕ್ ದಿಗ್ಗಜ ಗೂಗಲ್ ವಿಶಾಖಪಟ್ಟಣದಲ್ಲಿ ಸುಮಾರು 1.3 ಲಕ್ಷ ಕೋಟಿ ರು ಹೂಡಿಕೆಯೊಂದಿಗೆ ಎ ಹಬ್ ಸ್ಥಾಪಿಸಲು ಆಂಧ್ರಪ್ರದೇಶ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. 30,000 ಉದ್ಯೋಗ ಜೊತೆಗೆ ವಾರ್ಷಿಕ 10,000 ಕೋಟಿ ಆದಾಯ ಗಳಿಸಬಹುದಾಗಿದ್ದ ಯೋಜನೆಯು ಕರ್ನಾಟಕದ ಕೈತಪ್ಪಿ ಅನ್ಯ ರಾಜ್ಯಕ್ಕೆ ಹೋಗಿದೆ ಎಂದು ಆರೋಪಿಸಿದೆ. ಗಾರ್ಡನ್ ಸಿಟಿಯ ರಸ್ತೆ ಗುಂಡಿ, ಕಸ ಹಾಗೂ ಮೂಲಸೌಕರ್ಯ ಸಮಸ್ಯೆ ಕಾರಣಕ್ಕೆ ಕಾರ್ಪೊರೇಟ್ ವಲಯ ಕೆಂಗಣ್ಣಿಗೆ ಗುರಿಯಾಗಿರುವ ಸಮಯದಲ್ಲೇ ಜಾಗತಿಕ ಬೃಹತ್ ಹೂಡಿಕೆಯ ಯೋಜನೆ ನೆರೆ ರಾಜ್ಯ ಆಂಧ್ರ ಪಾಲಾಗಿದೆ ಎಂದು ಟೀಕಿಸಿದೆ. ಸಭೆಗೆ ಬರೋಕೆ ಮಾತ್ರ ಪ್ರೆಗ್ನೆಂಟ್ ಇರ್ತಾರೆ, ಗಿಂಬಳ ತೆಗೆದುಕೊಳ್ಳುವಾಗ ಪ್ರೆಗ್ನೆಂಟ್ ಇರಲ್ವಾ ಎಂದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಚನ್ನಗಿರಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಗೆ ವಲಯ ಅರಣ್ಯಾಧಿಕಾರಿ ಶ್ವೇತಾ ಗೈರಾಗಿದ್ರು. ಈ ಹಿನ್ನೆಲೆ ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಮೀಟಿಂಗ್ ಬನ್ನಿ ಅಂದ್ರೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಗಿಂಬಳ ಪಡೆಯುವಾಗ ಕಲೆಕ್ಷನ್ ಮಾಡುವಾಗ ಪ್ರೆಗ್ನೆಂಟ್ ಇರಲ್ಲ ಎಂದು ಪ್ರಶ್ನಿಸಿದ್ದಾರೆ. ಪ್ರತಿ ಬಾರಿ ಚೆಕಪ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಎಂದು ಹೇಳ್ತಾರೆ. ಪ್ರೆಗ್ನೆಂಟ್ ಇದ್ರೆ ರಜೆ ತೆಗೆದುಕೊಳ್ಳಿ, ಈ ತರ ಹೇಳೋಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಎಂದು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಡೆಲಿವರಿ ಲಾಸ್ಟ್ ಡೇಟ್ ವರೆಗೂ ಡ್ಯೂಟಿ ಬೇಕು, ಸಂಬಳ ಬೇಕು, ಗಿಂಬಳ ಬೇಕು, ಆದ್ರೆ ಡ್ಯೂಟಿ ಮಾಡಕ್ಕೆ ಆಗಲ್ಲ. ಮಾತು ಎತ್ತಿದ್ರೆ ಪ್ರೆಗ್ನೆನ್ಸಿ ಅಂತೀರಾ, ನಾಚಿಕೆ ಆಗಲ್ವಾ? ರಜೆ ಹಾಕೊಳ್ಳಿ, ಪ್ರೆಗ್ನೆನ್ಸಿ ರಜೆ ಇದೆಯಲ್ಲ, ಇದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು, ನೋಟಿಸ್ ಕಳುಹಿಸಿ ಎಂದು ಸೂಚನೆ ನೀಡಿದ್ದಾರೆ. ಸದ್ಯ ಶಾಸಕ ಶಿವಗಂಗಾ ಬಸವರಾಜ್ ಅವರ ವರ್ತನೆಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಗರ್ಭಿಣಿ ಅಧಿಕಾರಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಶಾಸಕರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ರಜೆ ತಗೋಸ್ತಾರೆ, ಪ್ರೆಗ್ನೆಂಟ್ ಇದ್ರೆ ಡ್ಯೂಟಿ ಹಾಕ್ಬೇಕು, ಇಲ್ಲೇನು ಮಾಮೂಲಿ ಬರ್ತದೆ ಅಂತ ತಿನ್ನಬೇಕು, ಮಾಮೂಲಿ ತಿಂದ್ರೆ ನಿಮಗೆ ಡ್ಯೂಟಿ ಬೇಕು, ಮೀಟಿಂಗ್ ಕರೆದ್ರೆ ಪ್ರೆಗ್ನೆಂಟ್ ಇರ್ತಾರೆ, ನಾಚಿಕೆಗಲ್ಲ ಹೇಳಕ್ಕದ ಉತ್ತರನ ಅಲ್ರಿ. ರಜೆ ನಮಗೆ ಪ್ರೆಗ್ನೆನ್ಸಿ ರಜೆ ಇದೆಯಲ್ಲ, ಡಿಲಿವರಿ ಲಾಸ್ಟ್ ಡೇಟ್ ಡ್ಯೂಟಿ ಬೇಕು, ಸಂಬಳ ಬೇಕು, ಗಿಂಬಳ ಬೇಕು, ಡ್ಯೂಟಿ ಮಾಡಕ್ಕಾಗಲ್ಲ, ಮಾತಿದ್ರೆ ಪ್ರೆಗ್ನೆಂಟು, ನಾಚಿಕೆಗಲ್ಲ ಹೇಳಕ್ಕಂತ. ನಾಚಿಕೆ ಕೇಳಿದ್ರೆ ಹೋಗಿ ಏನದು ಆಗಲ್ಲ ಹೇಳೋದು. ಒಂದಿನ ಬಂದು ಸರಿ ಅಟೆಂಡ್ ಯಾವಾಗ ಪ್ರೆಗ್ನೆಂಟ್ ಉತ್ತರ ಡಾಕ್ಟರ್ ಹೋಗಿದ್ವಿ, ಡಾಕ್ಟರ್ ಪ್ರತಿ ಸರಿ ಇಮಿಡಿಯೇಟ್ ಆಕ್ಷನ್ ಬಂದು ನೋಟಿಸ್ ಕಳಿಸ್ಬಿಟ್ರೆ ಸರ್ಕಾರಕ್ಕೂ, ಡಿ ಸಿ ಅವ್ರಿಗೂ, ಇವ್ರ ಮೇಲಿನ CCFಗೂ ಎಲ್ಲರಿಗೂ ಒಂದು ಕಾಪಿ ಹಾಕಿ ನಾನೇ ಕಾಪಿ ಬರ್ಬೇಕ್ರಿ. ಕಾರಣ ಕೇಳಿದ್ರೆ ಈ ತರ ಹೇಳ್ತೀನಿ, ನಾನು ಏನ್ ಹೇಳಿದ್ರೆ ಫುಲ್ ಸ್ಟೇಟ್ಮೆಂಟ್ ಹಾಕ್ಬೇಕ್ರಿ. ನಾನು ಏನ್ ಹೇಳಿದ್ರಲ್ಲ ಪೂರ್ತಿ ಸಂಪೂರ್ಣ ಮಾಹಿತಿ ಅದ್ರೊಳಗೆ ಇರ್ಬೇಕು, ಸಂಬಳ ಗಿಂಬಳ ಎಲ್ಲದೂ ಇರ್ಬೇಕು. 2026ನೇ ಫೆಬ್ರವರಿಯಲ್ಲಿ ಬರುವ ಚೌಡೇಶ್ವರಿ ಅಮ್ಮನವರ ಕತ್ತಿ ಹಬ್ಬವನ್ನ ಮುಂದೂಡಲಾಗಿದೆ ಎಂದು ದೇವಾಂಗ ಸಮುದಾಯದ ಯಜಮಾನರಾದ AN ನಾಗರಾಜಯ್ಯ ಅವರು ತಿಳಿಸಿದರು. ಕೊಳ್ಳೇಗಾಲದ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ದೇವಾಂಗ ಮಹಾಸಭಾದ ಯಜಮಾನರುಗಳ ಒಪ್ಪಿಗೆ ಇಲ್ಲದೆ ಕೇವಲ ಒಂದು ಗುಂಪಿನವರು ಐತಿಹಾಸಿಕ ಚೌಡೇಶ್ವರಿ ಅಮ್ಮನವರ ಕತ್ತಿ ಹಬ್ಬ ಆಚರಣೆ ಮಾಡುವುದಾಗಿ ಹೇಳಿಕೊಂಡಿದ್ದು, ಇವರ ನಿರ್ಧಾರವನ್ನ ಕೊಳ್ಳೇಗಾಲ ದೇವಾಂಗ ಮುಖ್ಯ ಯಜಮಾನರು ಸೇರಿದಂತೆ ಕುಲದ ಎಲ್ಲರೂ ವಿರೋಧಿಸಿದ್ದಾರೆ ಹಾಗೂ 2026ರ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಕತ್ರಿ ಹಬ್ಬವನ್ನ ಮುಂದೂಡಲಾಗಿದೆ ಎಂದರು. ಐತಿಹಾಸಿಕ ಶ್ರೀ ಚೌಡೇಶ್ವರಿ ಅಮ್ಮನವರ ಕತ್ತಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ಹಿಂದಿನಿಂದಲೂ ಕೆಲವೊಂದು ಆಚರಣೆ ಮತ್ತು ಕಟ್ಟುಪಾಡುಗಳು ಇದೆ. ಆದರೆ ಅದೆಲ್ಲವನ್ನ ಉಲ್ಲಂಘನೆ ಮಾಡಿ ಕೆಲವು ಮುಖಂಡರು ಕತ್ತಿ ಹಬ್ಬ ಆಚರಣೆ ಮಾಡಲು ಮುಂದಾದ ಕಾರಣ ಕುಲದ ಎಲ್ಲರೂ ಸಭೆ ನಡೆಸಿ ಒಮ್ಮತವಾಗಿ ನಿರ್ಧಾರ ತೆಗೆದುಕೊಂಡು ಹಬ್ಬವನ್ನ ಮುಂದೂಡಲಾಗಿದೆ ಎಂದು ಮಾಹಿತಿ ನೀಡಿದರು. ದೊಡ್ಡ ಕತ್ತಿ ಹಬ್ಬ ಆಚರಣೆ ಮಾಡಲಿಕ್ಕೆ ಅವರು ನಾರಕೀಯರನ್ನು ಯಾರನ್ನು ಭೇಟಿ ಮಾಡ್ತಾರೆ. ಕೆಲವು ವ್ಯಕ್ತಿಗಳು ಅವರ ಸ್ವಾರ್ಥಕ್ಕೆ ಇನ್ನಾರಕ್ಕೂ ಬಂದಿಲ್ಲ, ಅವರ ಹಬ್ಬವನ್ನು ನಿಶ್ಚಯ ಮಾಡಿ ಪತ್ರಿಕೆಗಳಲ್ಲಿ ಇದರಲ್ಲೆಲ್ಲ ಸಮಾಜದಲ್ಲಿ ಒಬ್ಬರು ಭೇಟಿ ಇದ್ದಿರುವಾಗ ಈ ಥರ ಎಲ್ಲ ಆಗುತ್ತೆ. ನಾಳೆ ಆ ಗುಂಪು ಮಾಡ್ತಾರೆ, ಇನ್ನೊಂದು ಗುಂಪು ನಾಳೆ ನಾನು ಹಬ್ಬ ಮಾಡ್ತಿದ್ದು ಅಂದರೆ ಅದಕ್ಕೇನಿರುತ್ತೆ? ಈ ಒಂದು ದೊಡ್ಡ ಸಮಾಜ ಈ ರೀತಿ ಬೇಡ ಅಂತ ಹೇಳಿ ಎಲ್ಲ ಕುಲಸ್ಥರು ಸೇರಿ ಯಜಮಾನರ ತೀರ್ಮಾನ ಮಾಡಲೇಬೇಕು, ಆಯ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ನಿನ್ನೆ ಎಲ್ಲರೂ ಸೇರಿ ಕುಲಗುರುಗಳು, ನಮ್ಮ ಬೀದಿಯ ಶೆಟ್ಟಿಗಾರರು ಮತ್ತು ಕುಲಸ್ಥರೆಲ್ಲ ಸೇರಿ ಅವ್ರನ್ನ ನಮ್ಮ ಆದಾಯವನ್ನು ಆಯ್ಕೆ ಮಾಡಿದ್ದೇವೆ ಯಜಮಾನರಾಗಿ. ಮುಂದೆ ಅವರು ಈ ಆಗುವುಗಳನ್ನ ನೋಡ್ಕೊಂಡು ಹೋಗ್ತಾರೆ. ಮತ್ತು ಮುಂದೆ ರೀತಿ ಅವರು ದೇವಸ್ಥಾನದಲ್ಲಿ ಸಭೆ ಸೇರಿ ಎಲ್ಲ ಕುಲಸ್ಥರು ಸೇರಿ ಆಚಾರ್ಯ ವರ್ಗದವರು, ಕುಲಗುರುಗಳು, ನಮ್ಮ ಶೆಟ್ಟಿಗಾರರಲ್ಲಿ ಸೇರಿ ಅದು ಯಾವ ರೀತಿ ಹಬ್ಬವನ್ನು ಮಾಡಬೇಕು ಅದೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಂದಿನ ಹಬ್ಬದ ದಿನಾಂಕವನ್ನು ರೂಪಿಸ್ತಾರೆ.
AN ನಾಗರಾಜಯ್ಯ ಅವರಿದ್ದಾರೆ, ವೀರಭದ್ರಯ್ಯ ಅವರಿದ್ದಾರೆ, ಶೆಟ್ಟಿಗಾರರು, ಶ್ರೀನಿವಾಸ ಶಾಸ್ತ್ರಿ ಶೆಟ್ಟಿಗಾರರು, ಜಿ ಕನಕರಾಜ್ ಶೆಟ್ಟಿಗಾರರು, ಆಮೇಲೆ ಅರುಣಾಚಲ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುಂದರೇಶ್ ಅವರು, ಶಂಕರ್ ಅವರು, ಕಾರ್ಯದರ್ಶಿಗಳು ರವೀಂದ್ರ ಅವರು, ಹಾಗೂ ಎಲ್ಲ ಕುಲಸ್ಥರು ಆಚಾರ್ಯರ ಅನುಮತಿ ಪಡೆದು ನಾವು ಮಾಡಬೇಕು. ಆ ಟೈಮಲ್ಲಿ ನಮ್ಮ ಮಹಾಸಭೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಹೇಳ್ದಂಗೆ 111 ಯಾರು ಮಾಡಬಾರ್ದು. ಯಾಕೆಂತಂದರೆ 2015 ಅಂದರೆ 26 ಅಂದರೆ 11 ವರ್ಷ ಆಗುತ್ತೆ. 11 ವರ್ಷ ಅದಕ್ಕೆ ನಾವು 12 ವರ್ಷ ಇರಬೇಕು. ಆ ಟೈಮಲ್ಲಿ ನಾವು ಖಂಡಿತ ಒಳ್ಳೆ ಇದೆಲ್ಲ ಮಾಡ್ತೀವಿ. ಪರಮೇಶ್ವರ್ ಯಾಕೆ ಬಂದಿಲ್ಲ? ನಾವು ತಪ್ಪು ದಾರಿಗಳು ಹೋಗ್ತಾ ಇದ್ದಾರೆ, ಯಾರು ಅನುಮತಿಗಳು ಪಡ್ತಾ ಇದ್ದಾರೆ. ಮಹಾಸಭೆ ಕರೀಬೇಕು, ಜನಗಳ ವಿಶ್ವಾಸ ಗಳಿಸ್ಬಿಟ್ಟು ಅವ್ರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಮಹಾಸಭೆನ ಕರೆಯೋಣ ಅಂತ ಅವಾಗ ಏನಾಗುತ್ತೆ, ಯಾರಿಗೂ ಒಮ್ಮತ ಬರಲ್ಲ. ಕಚ್ಕೊಂಡು ನಾವು ಹಬ್ಬ ಮಾಡಬೇಕು. ಇಲ್ಲಾಂದರೆ ಹಾಗೆ ಮಾಡಿದ್ರೆ ನಾಳೆ ಅಚಾತುರ್ಯವಾಗಿ ಹೆಚ್ಚು ಅಂತ ನಮ್ಮ ಕುಲಕ್ಕೂ ಧಕ್ಕೆ ಆಗುತ್ತೆ ಮತ್ತು ನಮ್ಮ ಕೊಳ್ಳಗಾಲಕ್ಕೂ ಉದ್ದೇಶಿಸಲ್ಪಡ್ತದೆ. ಅದಕ್ಕೋಸ್ಕರ ನಾವು ಅವ್ರನ್ನ ಎಲ್ಲ ಫೋಕಸ್ ಮಾಡ್ತೀವಿ. ನಮ್ಮ ಅವರೆಲ್ಲ ಮುಂದಿನಿಂದ ಚಾಮರಾಜನಗರ, ಕರುನಾಂಬಿ, ಮಳವಳ್ಳಿ, ಕರುನಾಂಬಿ, ಬೆಳಕೋಳಿ ಎಲ್ಲ ನಮ್ಮ ಕಡೆ ಅವರೆಲ್ಲ ಫೋನ್ ಮಾಡಿ ಯಾವುದೇ ಹಬ್ಬಗಳನ್ನ ಮಾಡಿದ್ರೆ ಮುಂದೂಡಿದ್ದೀವಿ. ದಯವಿಟ್ಟು ಅಂದರೆ ಯಾರು ಹಣ ಮಾಡ್ತಾರೆ, ಯಾರು ಎಲ್ಲ ಬೀದಿ ಎಲ್ಲ ಮಾಧ್ಯಮ. ಪತ್ರಿಕಾಗೋಷ್ಠಿಯಲ್ಲಿ ದೇವಾಂಗ ಮುಖಂಡರಾದ ಶ್ರೀನಿವಾಸ್, ನಿರಂಜನ್, ರವಿ, ಎಪಿ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋರ್ಟ್ ಹೇಳಿದ ತಕ್ಷಣ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ, ಆರ್ಎಸ್ಎಸ್ ವಿರುದ್ಧ ಕ್ರಮಕ್ಕೆ ತಮಿಳುನಾಡಿನ ಕ್ರಮ ಪರಿಶೀಲಿಸುತ್ತೀವಿ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಡಿಕೆಶಿಗೆ ಹಾಸನಾಂಬೆ ಮಹಾಪ್ರಸಾದ, ಪೂಜೆ ವೇಳೆ ಬಲಗಡೆ ಹೂವು ವರ ನೀಡಿದ ದೇವಿ, ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲ ಸ್ತೋತ್ರ ಪಠಿಸಿದ ಡಿಕೆಶಿ. ಹಾಸನಾಂಬೆ ಉತ್ಸವದಲ್ಲಿ ಸ್ಥಳೀಯರ ಕಡೆಗಣನೆ, ಸಿಎಂ ಆಗಮನದ ವೇಳೆ ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನದ ಬೆನ್ನಲ್ಲೇ ಆಮ್ ಆದ್ಮಿ ಮುಖಂಡ ಯೋಗೇಶ್ ಬಂಧನ. ಅಂಗನವಾಡಿಯನ್ನು ಬಿಡದ ಖದೀಮರು, ಅರೆಹಳ್ಳಿಯಲ್ಲಿ ಮುಂದುವರೆದ ಕಳ್ಳತನ, ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.